ಛೇ, ನಾನೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಅದು ಅಲ್ಲದೆ ಶ್ರೀರಾಮಚಂದ್ರನ ಬಾಣಕ್ಕೆ ತತ್ತರಿಸಿ ಹೋಗಿದ್ದೀನಿ. ಶ್ರೀರಾಮಚಂದ್ರನ ಯಾರು, ಸೀತಾ ಮಾತೆ ಯಾರೆಂಬುದನ್ನು ತಿಳಿಯದೆ ಈ ಅವಿವೇಕಿಯವಳನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಮಹಾಲಕ್ಷ್ಮಿಯೇ ಸೀತೆ ಮಾತೆ ಎಂದು ಎಷ್ಟು ಹೇಳಿದರೂ ಗೋಕರ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲ ವಿಪರೀತ ಬುದ್ಧಿ ಎಂದು ಈ ರಾವಣನಿಗೆ ಆ ಜಗನ್ಮಾತೆಯನ್ನು ಕದ್ದುಕೊಂಡು ಲಂಕೆಗೆ ಬರುವನು. ಆ ಲಂಕೆ ಸುಟ್ಟು ಭಸ್ಮವಾಗಿ ಹೋಗುವುದು. ಇದರಿಂದ ಮುಂದೆ ಏನಾಗುವುದು ನಾನೇ ನೋಡುವೆನು. ಶಂಭೋ ಮಹಾದೇವ. ಆ ಹೇಮಸಾರಂಗವನ್ನು ನೋಡಿದ್ರೆ ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡುತ್ತಾ ಬೇಸರವನ್ನು ಕಳೆಯುವುದಯ್ಯ. ಸೀತಾ, ಸ್ವಾಮಿ, ಕನಕಮಯವಾದ ದೇಹದಿಂದ ಕೂಡಿದ ಆ ಮೃಗವನ್ನೇ? ಹೌದು ಸ್ವಾಮಿ. ಜಾನಕಿ,
ಜಾನಕಿ, ಸ್ವಾಮಿ, ಕ್ಷಣ ಕ್ಷಣಕ್ಕೂ ಬಣ್ಣವನ್ನು ಬದಲಿಸಿ ಮಿಂಚಿನಂತೆ ಮಾಯವಾಗಿ ಚಂಗನೆ ಜಗಿಯುತ್ತಿರುವ ಈ ಮೃಗವು ನಿಜವಾದ ಮೃಗವಲ್ಲ. ಖಂಡಿತ ನೀನು ಇದನ್ನು ಬಯಸಬೇಡ ಸೀತಾ. ಪ್ರಾಣೇಶ್ವರ, ಅದು ಮಾಯಾ ಮೃಗವೇ ಆಗಿದ್ದರೆ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ಒಂದು ವೇಳೆ ಅದು ನಿಜವಾದ ಹೇಮಸಾರಂಗವೇ ಆಗಿದ್ರೆ ಅದನ್ನು ಹಿಡಿದು ತನ್ನಿ ಸ್ವಾಮಿ. ಜಾನಕಿ, ಏಕೆ ಇಷ್ಟು ಅವಸರ ಪಡುತ್ತಿರುವೆ? ಹಿಂದೆ ನಾವು ಶೂರ್ಪನಖಾದೇವಿಗೆ ಅವಮಾನ ಮಾಡಿ ಕಳಿಸಿದ್ದೆವು. ಆ ಅವಮಾನದ ಪ್ರತೀಕಾರಕ್ಕಾಗಿ ದಾನವರು ಈ ರೀತಿ ನಮ್ಮನ್ನು ವಂಚಿಸಲು ಬಂದಿರಬಹುದು. ಆದ್ದರಿಂದ ನೀನು ಖಂಡಿತ ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನು ಸಂಕಟಕ್ಕೀಡು ಮಾಡಬೇಡ. ಬೇಕಾದರೆ ಹೇಳು, ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದು ಕೊಡುತ್ತೇನೆ. ಸ್ವಾಮಿ, ಸಮೀಪದಲ್ಲಿರುವ ಈ ಮೃಗವನ್ನು ಹಿಡಿದು ತರಲಾಗದ ನೀವು ಚಂದ್ರನಲ್ಲಿರುವ ಹೇಮಸಾರಂಗವನ್ನು ಹಿಡಿದು ತರಬಲ್ಲಿರಾ? ಕೂಡದು ಸ್ವಾಮಿ, ಕೂಡದು. ನನಗೆ ಈ ಮೃಗವನ್ನೇ ಹಿಡಿದು ತರಬೇಕು. ಇಲ್ಲವಾದರೆ ಫಲಹಾರಾದಿಗಳನ್ನು ನಾನು ಸೇವಿಸುವುದಿಲ್ಲ. ಸಮಾಧಾನಳಾಗು ಸೀತಾ, ಸಮಾಧಾನಳಾಗು. ಸೌಮಿತ್ರಿ, ಸೌಮಿತ್ರಿ. ಅಗ್ರಜ, ಆ ಸುವರ್ಣಮಯವಾದ ಮೃಗವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಹೌದು ಅಗ್ರಜ. ಜಾನಕಿಯು ಆ ಮೃಗವನ್ನು ಬಯಸಿರುವಳು. ಹೌದೇ? ಆದ್ದರಿಂದ ನಾನೀಗಲೇ ಹೋಗಿ ಆ ಮೃಗವನ್ನು ಬೇಟೆಯಾಡಿ ಅದು ನಿಜವಾದ ಮೃಗವಾಗಿದ್ದರೆ ಜೀವ ಸಹಿತ ಹಿಡಿದು ತರುತ್ತೇನೆ. ಒಂದು ವೇಳೆ ಮಾಯಾಮೃಗವಾಗಿದ್ದರೆ ಅದನ್ನು ಅಲ್ಲಿಯೇ ಸಂಹರಿಸಿ ಬರುತ್ತೇನೆ. ಅದುವರೆಗೂ ಜಾನಕಿಯನ್ನು ನೀನು ಬಹಳ ಎಚ್ಚರಿಕೆಯಿಂದ ಕಾಯ್ದುಕೊಂಡು ಲಕ್ಷ್ಮಣ. ಈ ಅಲ್ಪ ಕಾರ್ಯಕ್ಕಾಗಿ ನೀವೇಕೆ ಹೋಗಿರಿ ಅಗ್ರಜ? ಈ ಕಾರ್ಯವನ್ನು ನಾನು ಮುಗಿಸಿ ಬರುತ್ತೇನೆ. ಬೇಡ ಅನುಜ, ಸತಿಯು ಬಯಸಿದ್ದನ್ನು ತಂದು ಕೊಡುವುದು ಪತಿಯ ಧರ್ಮವಾದ ಕಾರಣ ನಾನೇ ಹೋಗಿ ಆ ಮೃಗವನ್ನು ಬೇಟೆಯಾಡಿ ಬರುತ್ತೇನೆ. ಅದುವರೆಗೂ ಜಾನಕಿಯನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಂಡಿರು. ಹಾಗೆ ಆಗಲಿ ಅಗ್ರಜ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ, ಅಲ್ಲಿಯೇ ನಿನ್ನಯ ಕೊಲ್ಲ ನಾಡಾಗಿವೆ. ಅಲ್ಲಿಯೇ ನಿನ್ನಯ ಕೊಲ್ಲ ನಾಡಾಗಿವೆ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ. ಯಾವ ಅಪಾಯದಲ್ಲಿ ಸಿಲುಕಿದ್ರು ಜಾಗೃತಿಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡು. ಅಮ್ಮ, ಅಣ್ಣನಿಗೆ ಯಾವ ಅಪಾಯವೂ ಆಗಿಲ್ಲ. ನೀವಿನ್ನು ಸಮಾಧಾನ ನಿನಗೆ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಅದು ನಿಮ್ಮಣ್ಣನ ಧ್ವನಿಯ ಹೊರತು ಅನ್ನತ ಅಲ್ಲ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡು. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಅಮ್ಮ, ಅಣ್ಣನಿಗೆ ಯಾವ ಅಪಾಯವೂ ಆಗಿಲ್ಲ. ನೀವಿನ್ನು ಸಮಾಧಾನನಿಗೆ ತಾಯಿ. ಹಾಗಾದ್ರೆ ನೀನು ಹೋಗಲಾರೆ ಲಕ್ಷ್ಮಣ, ಹೋಗಲಾರೆ. ಹೋಗಲಾರೆನಮ್ಮ. ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿ ಬಿಟ್ಟೆ ಅಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನು ಪ್ರಿಯ ಸಹೋದರರೆಂದು ಭಾವಿಸಿರಲ್ಲ ನನ್ನ ಸ್ವಾಮಿ. ಈಗ ಅರ್ಥವಾಯ್ತು, ನನಗೀಗ ಅರ್ಥವಾಯ್ತು. ನಿಮ್ಮಣ್ಣನು ಕೇಡಿಗಾಹುತಿ ಆದರೆ ಸುಲಭವಾಗಿ ನಿನ್ನತ್ತಿಗೆ ನಿನ್ನವಳಾಗಲೆಂಬ ದುರಾಳ. ಸರಳೆನ ತೆರದೆ ಕರ್ಣಯೋಗವ ಎರೆಯುತ್ತೇರ್ಪ ಉರೆಯೋಳ್ ಕಾಸೆದ ಸರಳೆನ ತೆರದೆ ಕರ್ಣಯೋಗವ ಎರೆಯುತ್ತೇರ್ಪ ಹೇ ಪುರುಷೋತ್ತಯಂ ಕೇಳಿ ಹೆಮ್ಮೆಗೆ ಏ ಪುರುಷೋತ್ತಯಂ ಕೇಳಿ ಹೆಮ್ಮೆಗೆ ಹರಣಂ ಹೋಗಿಲ್ಲ ಭಗುಟ
ಕಠಿಣ ಮದಂತ್ಯೋ ರಾಮ 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 ಅಮ್ಮ, ನಿಮ್ಮನ್ನು ನನ್ನ ಎತ್ತ ತಾಯೇ ಸೌಮಿತ್ರಾ ದೇವಿಗಿಂತ ಹೆಚ್ಚೆಂದು ಭಾವಿಸಿದ್ದೇನಮ್ಮ. ಅಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ಪಾಪ ನನಗೆ ಬಂದರೂ ಬರಲಿ, ನಾನಿನ್ನು ಅರಣ್ಯಕ್ಕೆ ಹೊರಡುವೆನು ತಾಯಿ. ಅಮ್ಮ, ಇಲ್ಲಿ ಅನೇಕ ಮಾಯಾವಿಗಳು ರಾಕ್ಷಸರಿರುವುದರಿಂದ ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುವೆನು. ಇಲ್ಲಿ ನಾನಾಗಲಿ ಅಣ್ಣನಾಗಲಿ ಬರುವವರೆಗೂ ಈ ಆಜ್ಞೆಯನ್ನು ದಾಟಿ ಬರಕೂಡದು ತಾಯಿ. ಹಾಗೆ ಆಗಲಿ. ಹೇ ಗಿಳಿಕೋಗಿಲೆಗಳಿರ, ಹೇ ಕಾಡು ಮೃಗಗಳಿರ, ಹೇ ಪರ್ವತಗಳಿರ, ನನ್ನ ಸತ್ಯಕ್ಕೆ ನೀವೇ ಸಾಕ್ಷಿಯಾಗಿದ್ದು ನನ್ನ ತಾಯಿಯನ್ನು ನೀವೇ ಕಾಪಾಡಿ. ಅಮ್ಮ, ನಾನಿನ್ನು ಹೊರಡುವೆನು. ನಿನಗೆ ಮಂಗಳವಾಗಲಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪಾಶನಾಶ ಈಶ ಮಹೇಶ ಭಯ ಶಂಕರನೇ ಶಿವನೇ ಭಯ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪಾಶನಾಶ ಈಶ ಮಹೇಶ ಭಯ ಶಂಕರನೇ ಶಿವನೇ ಭಯ. ಶಂಭೋ ಮಹಾದೇವ. ಢಮ 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 ಢಮರುಗದರನೆ ನಾಟ್ಯ ಲೋಲ ಪ್ರಿಯನೇ. ಢಮ 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 ಢಮರುಗದರನೆ ನಾಟ್ಯ ಲೋಲ ಪ್ರಿಯನೇ. ಲೋಕವ ಕಾಯುವ ಕಾಲ ಕಾಲಾರ. ಶಂಭೋ ಮಹಾದೇವ. ಲೋಕವ ಕಾಯುವ ಕಾಲ ಕಾಲಾರ ಕಾಮಿತಾರ್ಥ ಪ್ರಭುವೇ. ಕಾಮಿತಾರ್ಥ ಪ್ರಭುವೇ. ಪಾಶನಾಶ ಈಶ ಮಹೇಶ ಭಯ ಶಂಕರನೇ ಶಿವನೇ ಭಯ. ಶಂಭೋ ಮಹಾದೇವ. ಶಂಭೋ ಮಹಾದೇವ. ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿಹನೇ. ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿಹನೇ. ಅನ್ನಪೂರ್ಣೆಯ ಕರುಣೆಯಿಂದಲೇ. ಶಂಭೋ ಮಹಾದೇವ. ಅನ್ನಪೂರ್ಣೆಯ ಕರುಣೆಯಿಂದಲೇ ಹರಿದ್ರವತ ಇದನೇ
ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾನ್ ದೇಹಿ ಭವತಿ ಭಿಕ್ಷಾನ್ ದೇಹಿ. ಪೂಜ್ಯರೇ, ನಮಸ್ಕರಿಸುವೆನು. ಮಂಗಳವಾಗಲಿ. ಪೂಜ್ಯರೇ, ಭದ್ರೆ, ನಾನು ಬಹುದೂರದಿಂದ ಹಸಿರು ಬಂದಿರುವೆನು. ನನ್ನ ಉದರ ಪೋಷಣೆಗಾಗಿ ಏನನ್ನಾದರೂ ಕೊಡು. ಪೂಜ್ಯರೇ, ನನ್ನ ಮೈದನ ಲಕ್ಷ್ಮಣನಾಗಲಿ ನನ್ನ ಸ್ವಾಮಿಯಾಗಲಿ ಮೂವರು ಸೇರಿ ಬಂದು ಸತ್ಕರಿಸುವರು. ಅಲ್ಲಿವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಲಿ ಭದ್ರೆ. ಏನು ಸೌಂದರ್ಯ, ಎಂತಹ ರೂಪವತಿ. ಆ ನನ್ನ ಕಡು ವೈರಿಯಾದ ಅರಿಯೂ ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಎಂತಹ ಜ್ವಾಲೆ. ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಸಪ್ತ ಋಷಿಗಳ ಆಜ್ಞೆಯಿಂದ ನನ್ನ ಕಾರ್ಯ ಕೆಡುವುದಿಲ್ಲ. ಸೀತಾ ಸೀತಾ, ಏನು ಲಾವಣ್ಯ, ಎಂತಹ ರೂಪವತಿ. ಈ ಸುಂದರಿಯನ್ನು ಬಯಸಿಯೇ ಅಲ್ಲವೇ ಅಂದು ಜನಕ ನರ್ಮನೆಯ ಸ್ವಯಂವರಕ್ಕೆ ಹೋದದ್ದು. ತುಂಬಿದ ರಾಜಸಭೆಯಲ್ಲಿ ಶಿವಧನಸ್ಸನ್ನೆತ್ತಲಾಗದೆ ಬಿದ್ದಾಗ ಒಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದ ನಕ್ಕೆ ಅಲ್ಲವೇ ಸೀತಾ? ಆ ತುಂಬಿದ ರಾಜಸಭೆಯಲ್ಲಿ ನನಗಾದ ಅಪಮಾನ. ಏಕಕಾಲದಲ್ಲಿ ಸಹಸ್ರ ಖಡ್ಗಗಳು ನನ್ನ ದೇಹವನ್ನೇ ಛೇದಿಸಿದಂತಾಯಿತು. ಅಲ್ಲದೆ ನನ್ನ ಸೋದರಿ ಶೂರ್ಪನಿಕಿಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ಕುದಿಯುತ್ತಿದೆ. ಈ ಅಪಮಾನಕ್ಕೆಲ್ಲ ನೀನೇ ಕಾರಣಳು. ಇಂದು ನಿನ್ನನ್ನು ಅಪಹರಿಸಿ ಶೋಕವಿಲ್ಲದ ಶೋಕವನದಲ್ಲಿರಿಸಿ ಈ ದಶಕಂಠನು ಸೇಡಿನ ಸಿಂಹ ಎಂದು ಜಗತ್ತಿಗೆ ಸಾರುತ್ತೇನೆ. ಈ ಕಾರ್ಯಕ್ಕಾಗಿ ನನ್ನ ಮಾವನಾದ ಮಾರೀಚನನ್ನೇ ಬಲಿಕೊಟ್ಟಿದ್ದೇನೆ. ಮಾವ ಮಾರೀಚ, ನನ್ನನ್ನು ಕ್ಷಮಿಸಿ ಬಿಡು ಮಾವ, ನನ್ನನ್ನು ಕ್ಷಮಿಸಿ ಬಿಡು. ಇದೇನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ. ಶಿರೋ ಮೇಲ್ಭಾಗದೊಳಗಾಗಿ ವೃದ್ಧಾದಿಗಳ ಚೀತ್ಕಾರದನಿಯೂ ಆರಂಭವಾಯಿತು. ಅಲ್ಲದೆ ಅಪಮೃತ್ಯುವಿನ ಸೂಚನೆ ಬೇರೆ. ಇದಕ್ಕೆಲ್ಲ ಎದುರುವವನು ನಾನಲ್ಲ. ನಾನ್ಯಾರು? ಚತುರ್ದಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಚಂಡ ರಾವಣ, ಎಲ್ಲ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳಿಗೆ ಮುಂಡ ನಾಯಕನಾದ ಗಂಡೆದೆಯ ಗಂಡರಾದ ನಾನು ಪ್ರಚಂಡ ರಾವಣ. ಪ್ರಚಂಡ ರಾವಣ. ವೇಳೆಯಾಯಿತು. ಭದ್ರೆ, ಈ ಹಸಿವನ್ನು ತಾಳಲಾರೆ. ನನ್ನ ಕಣ್ಣಾಲೆಗಳು ತೇಲಿ ಹೋಗುತ್ತಿವೆ, ಬಾಯಿ ಒಣಗುತ್ತಿದೆ. ಏನನ್ನಾದರೂ ಕೊಡು. ಇದು ಸ್ವೀಕರಿಸಿ ಪೂಜ್ಯರೇ. ಇನ್ನು ಮುಂದೆ ಬಂದು ಕೊಡುಗಿಸಿ ಪೂಜ್ಯರೇ. ಮೈದನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಯನ್ನು ಬರೆದಿರುವನು.
ಅದನ್ನು ದಾಟಿ ಮುಂದೆ ಬರುವಂತಿಲ್ಲ, ಇಲ್ಲಿಂದಲೇ ಸ್ವೀಕರಿಸಿ. ಏನು ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ? ಭದ್ರೆ, ಹಸಿವಿನಿಂದ ಬಂದ ನಾನು ನಿನ್ನಾಶ್ರಮದಲ್ಲಿ ಹಸು ನೀಗಿದ್ದೆ, ಆದರೆ ನಿನಗೆ ಬ್ರಹ್ಮಹತ್ಯಾ ದೋಷವು ಪ್ರಾಪ್ತವಾಗುವುದು. ಹಿಡೇ ಶಾಪವನ್ನು. ಸ್ವಲ್ಪ ನಿಲ್ಲಿ, ಹೀಗೇನು ಮಾಡಲಿ, ಇದೇ ಇಚ್ಛೆ ಇದ್ದಂತಾಗಲಿ. ಇನ್ನು ಮುಂದೆ ಬಂದು ಕೊಡು ಭದ್ರೆ. ಇದೋ ಸ್ವೀಕರಿಸಿ. ಇನ್ನು ಮುಂದೆ ಬಂದು ಕೊಡು ಭದ್ರೆ. ಇದೋ ಸ್ವೀಕರಿಸಿ. ಇನ್ನು ಮುಂದೆ ಬಾ ಭದ್ರೆ. ಇದೋ ಸ್ವೀಕರಿಸಿ. ಇದೋ ಸ್ವೀಕರಿಸಿ. ಜಾನಕಿ, ಇದೋ ನೋಡು ಪೌಲಸ್ತ್ಯ ವಂಶ ಕಳಶೋಂಬುದಿ ಚಂದ್ರನ. ಇದೋ ನೋಡು ಪೌಲಸ್ತ್ಯ ವಂಶ ಕಳಶೋಂಬುದಿ ಚಂದ್ರನ. ನೋಡು ದಾನವೇಂದ್ರನ. ಇದೋ ನೋಡು ಸ್ವಪ್ರಚಂಡ ಮನ್ಮತಾಂಗನ ಹರಿರಾಯರ ಗಂಡನ ರಾವಣ ಸಾರ್ವಭೌಮ. ವೈದೇಹಿ, ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ನಾನೆಂತ ವಿಪತ್ತಿಗೆ ಗುರಿಯಾದೆನು. ಈ ದುರುಳನಿಂದ ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲ. ಜಾನಕಿ, ನಿನ್ನನ್ನು ರಕ್ಷಿಸುವರು ಇಲ್ಲಿ ಯಾರು ಇಲ್ಲ. ನಡೆ, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ, ಲಂಕಾನಗರದ ಕಡೆ. ಪೂಜ್ಯರಾದ ದಶರಥ ಮಹಾರಾಜರೇ, ಮೈದನನಾದ ಲಕ್ಷ್ಮಣನೇ, ಯಾರಾದರೂ ಬಂದು ನನ್ನನ್ನು ಕಾಪಾಡಬಾರದು. ದಶರಥ ದಶರಥ ಎಂದು ರೋಧಿಸುತ್ತಿರುವರು. ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ ಪಕ್ಷರಾಜರೇ, ದಶರಥ ಮಹಾರಾಜರು ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತರಿಲ್ಲದ ವೇಳೆಯಲ್ಲಿ ಎದುರುಳನು ನನ್ನನ್ನು ಮೋಸದಿಂದ ಈತನಿಂದ ನನ್ನನ್ನು ಕಾಪಾಡು ಪಕ್ಷರಾಜರೇ, ಕಾಪಾಡು. ಕೆಲವೋ ನಾರಿಕೋರು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುತ್ತಿರುವೆಯಾ? ನಿಜವಾದ ಗಂಡ ನೀನಾಗಿದ್ದರೆ ನನ್ನೊಡನೆ ಗೆದ್ದು ಮುಂದೆ ಹೋಗು. ಸಮುದ್ರದಲ್ಲಿ ಬಿದ್ದಿರುವ ಸತ್ತ ಜಲಚರಗಳನ್ನು ತಿಂದು ಜೀವಿಸುವ ಮುದುಹದ್ದು ನೀನು. ನನ್ನನ್ನೇನು ಮಾಡಬಲ್ಲೆ? ಎಲ್ಲವೆಲ್ಲವೋ ಪಕ್ಷಿರಾಜ, ದಾರಿ ಬಿಡು. ಎಲ್ಲವೋ ಮಾರಿಚೋರ, ನೀನು ಈಕೆಯನ್ನು ಕದ್ದುಕೊಂಡು ಹೋಗಬೇಕಾದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗಬೇಕು. ನೀನು ಯಾರು? ನನ್ನನ್ನು ವಿಚಾರಿಸುವ ಮೊದಲು ನೀನು ಯಾರು? ನಾನೇ ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನೀನು ಯಾರು? ನಾನು ದಶರಥನ ಮಿತ್ರ, ಮಹಾಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಮಹಾಪರಾಕ್ರಮಿ ಎಂದು ನಾನು ತಿಳಿದಿದ್ದೇನೆ. ಎಲ್ಲವೆಲ್ಲವೋ ಜಟಾಯು, ನಾನು ನೀನು ಈರ್ವರು ಸಮಬಲರಾದ್ದರಿಂದ ನಮ್ಮ ಜೀವದ ನೆಲೆಯನ್ನು ತಿಳಿದು ಯುದ್ಧವನ್ನು ಮಾಡೋಣವೇ? ಸರಿ, ಹಾಗೆ ಆಗಲಿ. ಹಾಗಾದರೆ ನಿನ್ನ ಜೀವದ ನೆಲೆ? ನನ್ನ ಜೀವದ ನೆಲೆಯು ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ ಇದು ನನ್ನ ಎಡಗಾಲ ಅಂಗುಷ್ಟದಲ್ಲಿರುವುದು. ಸಿದ್ಧನಾಗು. ಆಗಬಹುದು. ಜಾನಕಿ, ನೋಡಿದೆಯಾ ನನ್ನ ಪರಾಕ್ರಮವನ್ನು? ನೋಡಿದೆಯಾ?
ಆ? ಶಿರೋಜನೆ ಇನ್ನು ನಿನ್ನನ್ನು ರಕ್ಷಿಸುವವರು ಇಲ್ಲಿ ಯಾರೂ ಉಳಿದಿಲ್ಲ. ನಡೆ 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 ಲಂಕಾನಗರದ ಕಡೆ. ನನ್ನನ್ನು ರಕ್ಷಿಸಲು ಹೋಗಿ ನಿನಗೆ ಎಂತಾದ ಸ್ಥಿತಿ ಉಂಟಾಯಿತು. ಇಲ್ಲಿ ನಡೆದ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಲುಪಿಸುವವರೆಗೂ ಉಳಿದರೆ ತಾನೇ ಪಕ್ಷಿ ಹಾರಿ ಹೋಗುದಿರಲಿ. ಜಾನಕಿ, ನಡೆಯುವೆಯೋ ಇಲ್ಲ? ರಾಕ್ಷಸರ ಮಾಯೆಯಿಂದ ವಂಚಿತನಾದ ನಾನು ಆ ಮೃಗವನ್ನು ಸಂಹರಿಸಲು ಆ ನೀಚನು ಓ ಸೀತಾ ಓ ಲಕ್ಷ್ಮಣ ಎಂದು ಕೂಗಿಕೊಂಡು ಪ್ರಾಣ ಬಿಟ್ಟನು. ಈ ಧ್ವನಿ ಏನಾದರೂ ಪರ್ಣಶಾಲೆಯಲ್ಲಿರುವ ಸೀತಾ ಲಕ್ಷ್ಮಣರಿಗೆ ಕೇಳಿಸಿದ್ದರೆ ಬಹಳ ಪ್ರಮಾದವಾಗುವುದು. ಓಹೋ, ನಾನು ಅಂದುಕೊಂಡಂತೆಯೇ ಲಕ್ಷ್ಮಣನು ಇತ್ತಲೇ ಬರುತ್ತಿರುವನಲ್ಲ. ಅಣ್ಣ ಲಕ್ಷ್ಮಣ, ಅಣ್ಣ ಏಕೆ ಇಷ್ಟು ಆತುರನಾಗಿ ಬಂದೆ? ಅಣ್ಣ, ನಿಮ್ಮ ದೀನಧ್ವನಿಯು ಕೇಳಿ ಬಂದಿದ್ದರ ಮಾತೆ ಅವರು ಭೀತರಾದರಣ್ಣ. ನಾನು ಎಷ್ಟು ವಿಧವಾಗಿ ಹೇಳಿದರೂ ಕೇಳದೆ ನನ್ನನ್ನು ಕರ್ಣಕಠೋರವಾಗಿ ಮಾತನಾಡಿ ಕಳಿಸಿದರಣ್ಣ. ಅಣ್ಣ, ನಾವು ಕೇಳಿದ ಆ ಧ್ವನಿಯ ಮರ್ಮವೇನಣ್ಣ? ಲಕ್ಷ್ಮಣ, ಅಣ್ಣ, ನಾನು ಬೆನ್ನಟ್ಟಿ ಹೋದ ಆ ಮೃಗವು ನಿಜವಾದ ಮೃಗವಲ್ಲ, ಮಾಯಾ ಮೃಗವು. ನಾನು ಆ ನೀಚನನ್ನು ಸಂಹರಿಸಿದಾಗ ಆ ನೀಚನು ಕೂಗಿಕೊಂಡ ದೀನ ಧ್ವನಿ ಅದು. ಪರ್ಣಶಾಲೆಯಲ್ಲಿ ಏನು ಪ್ರಮಾದ ಸಂಭವಿಸಿದೋ ಬೇಗ ನಡೆ, ಜಾಗೃತಿಯಾಗಿ ನೋಡೋಣ. ಹಾಗೆ ಆಗಲಿ ಅಣ್ಣ. ಜಾನಕಿ, ಜಾನಕಿ, ಅಮ್ಮ, ಸೀತಾ, ತಾಯೇ, ವೈದೇಹಿ, ಅಮ್ಮ, ಲಕ್ಷ್ಮಣ, ಅಣ್ಣ, ಸೀತೆಯು ಎಲ್ಲಿಯೂ ಕಾಣುತ್ತಿಲ್ಲ. ಹೌದಣ್ಣ. ಆ ನದಿ ತೀರದಲ್ಲೇನಾದರೂ ಇರುವಳೇನು ನೋಡು, ನಾನು ಈ ಪಾರ್ಶ್ವದಲ್ಲಿ ಹುಡುಕಿ ನೋಡುತ್ತೇನೆ. ಹಾಗೆ ಆಗಲಿ ಅಣ್ಣ. ಧರಣಿ ಜಾತ ಮಾತ ಸೇತೆಯೋ ಕಾಣದಾದರೆ ರಾಮ ಕಾಣದಾದರೆ ಅಮ್ಮ. ಧರಣಿ ಜಾತ ಮಾತ ಸೇತೆಯೋ ಕಾಣದಾದರೆ ರಾಮ ಕಾಣದಾದರೆ ಅಮ್ಮ. ಅಮ್ಮ ನಿನ್ನ ವಿರಗದಿಂದ ಅಮ್ಮ ನಿನ್ನ ವಿರಗದಿಂದ ಸುಖಿ ಸಂಪನ್ನ ರಾಮನ ಧರಣಿ ಜಾತ ಮಾತ ಸೇತೆಯೋ ಕಾಣದಾದರೆ ರಾಮ ಕಾಣದಾದರೆ ತಾಯೇ. ಕಾಂಚನ ಮೃಗ
ಬಯಸಿದು ಏಕೆ ಎನ್ನ ಪೇಳಲಿ ರಾಮಗೆ ನಿನ್ನೇಗೆ ತೋರಲಿ ಮುಖವಲ್ಲ ನಿನ್ನೇಗೆ ತೋರಲಿ ಮುಖವಲ್ಲ ಧರಣಿ ಜಾತೆ ಮಾತೆ ಸೇತೆಯು ಕಾಣದಾದರೆ ರಾಮ ಕಾಣದಾದರೆ ಅಮ್ಮ ಎಲ್ಲಿರುವ ತಾಯಿ ಅಮ್ಮ ಜಾನಕಿ ಜಾನಕಿ ಗೋದಾವರಿ ದೇವಿ ಮೌನವಾಂತಿ ವೈದೇಹಿಯೇನಾದಳೋ ಆ ವೈದೇಹಿಯೇನಾದಳೋ ಜಾನಕಿ ಮನೋಹರ ಎನ್ನುವುದೇ ಗೋದಾವರಿ ದೇವಿ ಮೌನವಾಂತಿ ವೈದೇಹಿಯೇನಾದಳೋ ವೈದೇಹಿಯೇನಾದಳೋ ಸೀತಾ ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಜಿಗೆ ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಜಿಗೆ ನಿನ್ನ ದನಿಗೆ ತನ್ನ ಸ್ವರವನ್ನು ಸೇರಿಸುತ್ತ ನಿನ್ನ ಧ್ವನಿಗೆ ತನ್ನ ಸ್ವರವನ್ನು ಸೇರಿಸುತ್ತ ಪ್ರೇಮ ಗಾನದ ಸುಧೆಯ ಹಾಡಿದವಳು ಸೀತಾ ಪ್ರೇಮ ಗಾನದ ಸುಧೆಯ ಹಾಡಿದವಳು ಗೋದಾವರಿ ದೇವಿ ಮೌನವಾಂತಿ ವೈದೇಹಿಯೇನಾದಳೋ ವೈದೇಹಿಯೇನಾದಳೋ ಮಸಣ ಮೌನದಿ ಸುಳಿವ ವಿಪಿನವಾಸಿಗಳೇನೇ ಮಸಣ ಮೌನದಿ ಸುಳಿವ ವಿಪಿನವಾಸಿಗಳ ನೀವು ಧರಣಿ ಜಾತಯ ಕಾಣಿರ ಸೀತಾ ಜಾನಕಿ ನೇಸರನೆ ನೀನೇಕೆ ಮೋಡ ಮಾನೆ ಮಾಡಿರುವೆ ನೇಸರನೆ ನೀನೇಕೆ ಮೋಡ ಮಾರೆ ಮಾಡಿರುವೆ ಸೀತೆಯಿರುವ ಸುಳಿವ ಕೋರೆಯ ಸೀತಾ
ಹರೇ ಲಕ್ಷ್ಮಣ, ಅಣ್ಣ ಸೀತೆಯ ಸುಳಿವೇನಾದರೂ ದೊರೆಯಿತೆ? ಅಣ್ಣ, ಆ ಗೋದಾವರಿ ತೀರವೆಲ್ಲ ಹುಡುಕಿದ್ರಣ್ಣ, ಎಲ್ಲೂ ನೋಡಿದರೂ ಮಾತೆಯವರ ದರ್ಶನವೇ ಆಗಲಿಲ್ಲ. ಲಕ್ಷ್ಮಣ, ಅಣ್ಣ, ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ದುರಾತ್ಮರು ನನ್ನ ಜಾನಕಿಯನ್ನು ಅಪಹರಿಸಿರುವಂತೆ ಭಾಸವಾಗುತ್ತಿರುವುದು. ಅಲ್ಲೇ ಲಕ್ಷ್ಮಣ, ಹೋಗಿ ನೋಡೋಣ, ಮುಂದೆ ಹೋಗಿ ನೋಡೋಣ. ಹಾಗೆ ಆಗಲಿ ಅಣ್ಣ. ಜಾನಕಿ, ಆರಾಮದೊಳು ನಿನ್ನ ಆರೋ ಕದ್ದೊಯ್ದರೋ ಶಿವ. ಅಣ್ಣ, ಆರಾಮದೊಳು ನಿನ್ನ ಆರೋ ಕದ್ದೊಯ್ದರೋ ಆರಾಮದೊಳು ನಿನ್ನ ಆರೋ ಕದ್ದೊಯ್ದರೋ ಆರಾಮದೊಳು ನಿನ್ನ ಆರೋ ಕದ್ದೊಯ್ದರೋ ಪುರಾಮೃಗಂಗಳು ಸಿರೆ ಕೊಂಡವೋ ಕಾಣೆ. ಕ್ರೂರಾಂಗುಗಳು ಸಿರೆ ಕೊಂಡವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ, ಮಮ ಪ್ರಾಣನಾಯಕಿಯೇ. ಸೀತಾ, ಅಯ್ಯೋ ಎನ್ನ ಜಾನಕಿಯೇ, ಮಮ ಪ್ರಾಣನಾಯಕಿಯೇ. ತೊರೆದೆಲ್ಲೇ ಹೋದೆ ಸೀತಾ. ಸೀತಾ, ಜಾನಕಿ, ಸೀತಾ, ಸೀತಾ, ಸೀತಾ. ಲಕ್ಷ್ಮಣ, ಅಣ್ಣ, ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಇಲ್ಲಿ ದುಷ್ಟ ಮೃಗಗಳ ಕಾಟವೆಂದು ಅನೇಕ ಜನ ಮಾಯಾವಿಗಳಾದ ರಾಕ್ಷಸರಿರುವರೆಂದು ನಾನು ನಿನಗೆ ಮೊದಲೇ ಹೇಳಿದ್ದೇನು. ನಾನು ಎಷ್ಟು ವಿಧವಾಗಿ ಹೇಳಿದ್ರು ಕೇಳಲಿಲ್ಲ ಅಣ್ಣ. ಏನು ಮಾಡುವುದು ಲಕ್ಷ್ಮಣ, ಇನ್ನೆಲ್ಲಿ ಹುಡುಕುವುದು? ಅಣ್ಣ, ನಡೆ, ಇದೇ ಇನ್ನು ಕಾಡಿನ ಮುಂದೆ ಮಾರ್ಗವನ್ನು ಹೋಗಿ ಹಿಡಿದು ನೋಡೋಣ. ಹಾಗೆ ಆಗಲಿ ಅಣ್ಣ. ಪ್ರಾಣ ಸಖಿ ಆಗಲಿದೆಯ ಕಮಲಮುಖಿ. ಸಹೋದರ, ಅಣ್ಣ, ಸೀತಾ, ಎಲ್ಲಿ ಹುಡುಕಲಿ? ಸಮಾಧಾನ ಮಾಡಿ, ಸಮಾಧಾನ ಮಾಡಿ.
ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲಮುಖಿ ಜಾನಕಿ ಪ್ರಾಣ ಸಖಿ ಕಮಲಮುಖಿ ಜಾನಕಿ ಪಂಚವಟಿ ತಟ ಪುಣ್ಯರೂಪಿಣಿ ಜಾನಕಿ ಪಂಚವಟಿ ತಟ ಪುಣ್ಯರೂಪಿಣಿ ಹಂಸಗಾಮಿನಿ ಪಂಚವಟಿ ತಟ ಪುಣ್ಯರೋ ಗೋಧಾನಂದನ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಸೀತಾ 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 ಚಿತ್ರಕೂಟ ಚಾರಿಣಿ ತರುಣಿ ಚಿತ್ರಕೂಟ ಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಅಯೋಧ್ಯ ಜನಮನ ಹೃದಯವುಲ್ಲಾಸಿನಿ ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲಮುಖಿ ಜಾನಕಿ ಜಾನಕಿ ನೀನಿಲ್ಲದೆ ನಯ ಬಾಳಿದು ವಿಫಲ ನೀನಿಲ್ಲದೆ ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ಚಿಂತಾ ಸಂಚಿತ ತಂತು ಜಾಲ ವಿರಹ ವೇದನ ಸಹಿಸಲ ಸದಳ ಸೀತಾ ಸೀತಾ ಸೀತಾ
ಹಗಲಿದೆಯಾ ಕಮಲಮುಖಿ ಜಾನಕಿ ಸೀತಾ ಸೀತಾ ಲಕ್ಷ್ಮಣ ಅಣ್ಣ ಇನ್ನೆಲ್ಲಿ ದೊರಕುಗಳು ಲಕ್ಷ್ಮಣ ನನ್ನ ಜಾನಕಿ? ಅಣ್ಣ ಇಲ್ಲ ಲಕ್ಷ್ಮಣ ಇಲ್ಲ. ಹೇ ಸರ್ವಸಾಕ್ಷಿಯಾದ ಸೂರ್ಯ ದೇವನೇ, ತರುಲತೆಗಳೇ, ನಾನು ನಿನ್ನ ವಂಶದವನೆಂಬ ಪ್ರೇಮ ಕನಿಕರದಿಂದಲಾದರೂ ನನ್ನ ಸೀತೆ ಏನಾದಳು ಎಂಬ ವಿಚಾರವನ್ನು ತಿಳಿಸಬಾರದೆ? ಹಾ ಜಾನಕಿ, ಮನೋಹರ ವೈದೇಹಿ. ಮುಂದೆ ಕಾಡಿನ ಮಾರ್ಗವನ್ನು ಹಿಡಿದು ಮುಂದೆ ಹೋಗೋಣ ನಡೆಯಣ್ಣ. ಅಣ್ಣ ಹೇರಿನ ರಕ್ತ ಬಿಂದುಗಳು ಕಾಣುತ್ತಿರುವುದಲ್ಲಣ್ಣ? ಏನು ರಕ್ತ ಬಿಂದುಗಳೇ? ಹೌದಣ್ಣ. ಲಕ್ಷ್ಮಣ, ನನ್ನ ಸೀತೆಯನ್ನು ಯಾವುದೋ ಕ್ರೂರ ಮೃಗವು ತಿಂದು ಹಾಕಿರುವಂತೆ ಘೋಷಿಸುತ್ತಿರುವುದು ಲಕ್ಷ್ಮಣ. ಅಣ್ಣ ಇನ್ನು ಮುಂದೆ ಹೋಗೋಣ ಬಾಣ್ಣ. ಅಣ್ಣ ಯಾವುದೋ ಒಂದು ಮೃಗವು ಬಿದ್ದಿರುವುದಣ್ಣ. ದಶರಥ ರಾಮ. ಅಣ್ಣ ಇದು ರಾಮ ರಾಮ ಎಂದು ರೋದನೆ ಮಾಡುತ್ತಿರುವುದಣ್ಣ. ರಾಮಚಂದ್ರ. ಅಯ್ಯ, ನೀನು ಯಾರು? ಹೀಗೆ ಕೊರಗುತ್ತಾ ಬಿದ್ದಿರಲು ಕಾರಣವೇನು? ಅಯ್ಯ, ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು? ಅಯ್ಯ, ನಾವು ಅಯೋಧ್ಯ ನಗರದ ದಶರಥ ಚಕ್ರವರ್ತಿಯ ಪುತ್ರರು. ನನ್ನನ್ನು ರಾಮನೆಂದು, ಈತನನ್ನು ಲಕ್ಷ್ಮಣನೆಂದು ಕರೆಯುವರು. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ಮಾಡಬೇಕಾಗಿದ್ದ ಸಮಯದಲ್ಲಿ ನನ್ನ ಪತ್ನಿಯನ್ನು ಯಾರೋ ಅಪಹರಿಸಿಕೊಂಡು ಹೋಗಿರುವರು. ಆಕೆಯ ನೆಲೆಯನ್ನು ತಿಳಿಯದೆ ಹೀಗೆ ಹುಡುಕುತ್ತಾ ಬಂದೆವು. ಅಯ್ಯ, ನೀನು ಯಾರು? ಹೀಗೆ ಕೊರಗುತ್ತಾ ಬಿದ್ದಿರಲು ಕಾರಣವೇನು? ಪ್ರಭು ರಾಮಚಂದ್ರ, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯುವೆಂದು ಕರೆಯುವರು. ದುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುವಾಗ ನಾನು ಅಡ್ಡಗಟ್ಟಿದೆನು. ಅವನು ನನ್ನ ಪ್ರಾಣದ ನೆಲೆಯನ್ನರಿತು ಈ ರೀತಿ ದುರವಸ್ಥೆಗೆ ಗುರಿ ಮಾಡಿದನು. ರಾಮಚಂದ್ರ ಗುರಿ ಮಾಡಿದನು. ಆಗ ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಜೀವದಿಂದಿರು ಎಂದು ಆಶೀರ್ವದಿಸಿದರು. ಇದು ನನ್ನ ಕೆಲಸವಾಯಿತು. ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಂತೆ ನನಗೆ ಸದ್ಗತಿಯನ್ನು ಕರುಣಿಸು ರಾಮಚಂದ್ರ. ಜಾನಕಿ, ಕಡೆಗೂ ರಾಕ್ಷಸರ ವಶವಾದೆಯ? ಅಯ್ಯ ಪಕ್ಷಿರಾಜ, ಈ ನಿನ್ನ ಉಪಕಾರವನ್ನು ನಾವು ನಮ್ಮ ರಘುವಂಶ ಇರುವ ತನಕ ಮರೆಯಲಾರೆವು. ಲಕ್ಷ್ಮಣ, ಈತನು ನಮ್ಮ ತಂದೆಗೆ ಮಿತ್ರನೆಂದು ಹೇಳಿದನು. ನಮ್ಮ ತಂದೆಯವರಿಗೆ ನಾವು ಉತ್ತರ ಕ್ರಿಯಾದಿ ಕಾರ್ಯಗಳನ್ನು ಮಾಡಲು ಲಭ್ಯವಿಲ್ಲದೆ ಹೋಯಿತು. ಆದ್ದರಿಂದ ಈಗ ಈತನಿಗೆ ಇಲ್ಲಿಯೇ ಅಗ್ನಿ ಸಂಸ್ಕಾರ ಕಾರ್ಯವನ್ನು ನೆರವೇರಿಸಿ ಮುಂದೆ ನಾವು ಸೀತೆಯನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ. ನಡೆ ಲಕ್ಷ್ಮಣ. ಹಾಗೆ ಆಗಲಿ ಅಣ್ಣ. ವೀರ ಸ್ವರ್ಗವನ್ನೈ ನನ್ನ ಬಂಧು, ವೀರ ಸ್ವರ್ಗವನ್ನು ಪಡೆ.